ಕರ್ನಾಟಕದಲ್ಲಿ ಗೋಧ್ರಾ ಕಿಡಿ ಹೊತ್ತಿಸಿದ ಹೇಗೆ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಬಿಜೆಪಿ ಪಟ್ಟು. ಹರಿಪ್ರಸಾದ್ ನಂಬರ್ 1 ಭಯೋತ್ಪಾದಕ ಎಂದು ಕಿಡಿಕಾರಿದ ಕೇಸರಿ ಪಡೆ. ಇದೆಲ್ಲವನ್ನು ನೋಡೋಣ ಗೋಧ್ರಾ ಕಿಚ್ಚು ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜನವರಿ 22ರಂದು ಅಯೋಧ್ಯೆಗೆ ತೆರಳುವವರಿಗೆ ಸರ್ಕಾರ ರಕ್ಷಣೆ ನೀಡಬೇಕು. ಗೋಧ್ರಾ ದುರಂತದ ರೀತಿ ಮತ್ತೆ ಅಪಾಯ ಸಂಭವಿಸುವ ಮಾಹಿತಿ ಇದೆ ಅಂತ ಹೇಳಿದ್ದು ದೊಡ್ಡ ಸಂಚಲನ ಸೃಷ್ಟಿಸಿದೆ. ಹೀಗಾಗಿ ಅಯೋಧ್ಯೆಗೆ ತೆರಳುವವರಿಗೆ ರಕ್ಷಣೆ ಒದಗಿಸೋ ಕೆಲಸ ಆಗಬೇಕು. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮವಲ್ಲ, ಇದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿರೋದು ದೊಡ್ಡ ಕಂಪನ ಎಬ್ಬಿಸಿದೆ. ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜ್ಯದಲ್ಲಿ ಮತ್ತೊಂದು ಗೋಧ್ರಾ ಹತ್ಯೆಕಾಂಡ ಆಗದಂತೆ ನೋಡಿಕೊಳ್ಳಿ ಎಂದಿರೋ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ನಿಗಿ ಅಂತಿದೆ. ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಕಡೂರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ರು. ಹರಿಪ್ರಸಾದ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು. ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಯಾರು ಬೆಂಕಿ ಹಚ್ಚಿದರೂ ಆ ಸಮುದಾಯಕ್ಕೆ ಸೇರಿದ ಜನ ಗೋಧ್ರಾದಲ್ಲಿ ಬೆಂಕಿ ಹಾಕಿದ್ರು. ಹಳೆಯ ನಂಟಿನಿಂದ ಬಿಕೆ ಹರಿಪ್ರಸಾದ್ಗೆ ಮಾಹಿತಿ ಸಿಕ್ಕಿರಬಹುದಾ ಅಂತ ಸಿಟಿ ರವಿ ಕಿಡಿಕಾರಿದ್ರು. ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ಇವ್ರಿಗೆ ಯಾಕೆ ಅನ್ನಿಸ್ತು? ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ, ಸಬ್ಜೆ ಎತ್ತಿಡಿಯೋ ಕೆಲಸ ಮಾಡಲಿಲ್ಲ. ಈಗ ಅವ್ರಿಗೆ ಹೊಟ್ಟೆ ಉರಿ. ರಾಮ ಭಕ್ತರಿಗೆ ರಕ್ಷಣೆ ಅಲ್ಲ, ಹರಿಪ್ರಸಾದ್ಗೆ ರಕ್ಷಣೆ ಕೊಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಟಾಂಗ್ ಕೊಟ್ಟರು. ಒಬ್ಬ ಜನಪ್ರತಿನಿಧಿಯಾಗಿ ಜನರಲ್ಲಿ ಭಯ ಮೂಡಿಸ್ತಾ ಇದ್ದಾರೆ. ಹರಿಪ್ರಸಾದ್ರನ್ನು ತಕ್ಷಣವೇ ಬಂಧಿಸಬೇಕು, ಅವರು ಟೆರರಿಸ್ಟ್ ಮಾದರಿಯಲ್ಲೇ ಕಾಣುತ್ತಾರೆ. ಇಂತಹ ಹೇಳಿಕೆಯಿಂದ ರೈಲಿಗೆ ಬೆಂಕಿ ಹಾಕೋಣ ಎಂದು ಕೆಲವರು ಯೋಚಿಸಬಹುದು. ಹರಿಪ್ರಸಾದ್ ನಂಬರ್ 1 ಭಯೋತ್ಪಾದಕ, ಅವರನ್ನ ಒಳಗೆ ಹಾಕಿ ಅಂತ ಬೆಂಗಳೂರಲ್ಲಿ ಸದಾನಂದಗೌಡ ಆಕ್ರೋಶ ಹೊರಹಾಕಿದ್ರು. ಪ್ರಾಯಶಃ ಇದು ಕಾಂಗ್ರೆಸ್ನ ಪ್ಲಾನ್ ಇರಬೇಕು ಅಂತ ನನಗೆ ಅನಿಸ್ತದೆ. ಅದು ಏನೋ ಅಪ್ಪಿತಪ್ಪಿ ಅವರು ಹೇಳಿದ್ದಾರೆ. ಏನಾದರೂ ಅಂತ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ, ಅವರನ್ನೇ ತಕ್ಷಣ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ಗೆ ಮತಿಭ್ರಮಣೆ ಆಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಏನಾದ್ರೂ ಮಾಡಬಹುದು, ಆದ್ರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ, ನಾವು ಬಿಡಲ್ಲ, ಇಂಥದ್ದೆಲ್ಲ ನಡೆಯಲು ನಾವು ಬಿಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಬಿಕೆ ಹರಿಪ್ರಸಾದ್ಗೆ ಅಶೋಕ್ ಪಂಚ್ ಕೊಟ್ಟರು. ಹರಿಪ್ರಸಾದ್ ಅವರಿಗೆ ಒಂಥರ ಮತಿಭ್ರಮಣೆ ಆಗಿದೆ ಅಂತ ಅನಿಸುತ್ತೆ. ಆ ಮತಿಭ್ರಮಣೆಯಿಂದ ಹೇಳ್ತಾ ಇದ್ದಾರೆ. ಗೋಧ್ರಾ ಅಂತ ಘಟನೆ ಆಗೋಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರೇನಾನ ಮಾಡ್ಬೋದೇನೋ, ಆದರೆ ನಾವು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇಂಥ ಪೊಂಡು ಬೆದರಿಕೆಗಳೆಲ್ಲ, ಹರಿಪ್ರಸಾದ್ ಅಂತ ಪೊಂಡು ಬೆದರಿಕೆಗಳಿಗೆಲ್ಲ ನಾವು ಭಯ ಬೀಳಲ್ಲ. ಬಿಕೆ ಹರಿಪ್ರಸಾದ್ ಜನರಲ್ಲಿ ಭಯ ಹುಟ್ಟು ಹಾಕುವ ಕೆಲಸ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ನ ಮನಸ್ಥಿತಿ ಎಂದು ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ನವರಿಗೆ ರಾಮ ಮಂದಿರ ಸಹಿಸಿಕೊಳ್ಳುವುದಕ್ಕೆ ಆಗ್ತಿಲ್ಲ, ರಾಜಕೀಯವಾಗಿ ಅವರಿಗೆ ಜೀರ್ಣಿಸಿಕೊಳ್ಳಲು ಆಗ್ತಿಲ್ಲ, ಅಯೋಧ್ಯೆಗೆ ಹೋಗೋರಿಗೆ ಭಯ ಹುಟ್ಟಿಸುತ್ತಿದ್ದಾರೆ. ಹರಿಪ್ರಸಾದ್ ಹೇಳಿಕೆ ಶ್ರೀಕಾಂತ್ ಬಂಧನದ ಒಂದು ಭಾಗ ಅಂತ ಕಿಡಿಕಾರಿದ್ರು. ರಾಜ್ಯ ಸರ್ಕಾರ ಹರಿಪ್ರಸಾದ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಮಾಜಿ ಸಚಿವ ಆರ್ ಜ್ಞಾನೇಂದ್ರ ಆಗ್ರಹ ಮಾಡಿದ್ರು. ಹರಿಪ್ರಸಾದ್ ಬಳಿ ಏನು ಮಾಹಿತಿ ಇದೆ ಪಡೆದುಕೊಳ್ಳಲಿ, ಮಾಹಿತಿ ಪಡೆದು ತಡೆಗಟ್ಟುವ ಪ್ರಯತ್ನವನ್ನ ಮಾಡಬೇಕು. ಅವತ್ತು ಗೋಧ್ರಾದಲ್ಲಿ ಆಗಿದ್ದು ಅದೇ, ಆ ಘಟನೆ ಮತ್ತೆ ಮರುಕಳಿಸಬಾರದು ಎಂದಿದ್ದಾರೆ. ಇವರಿಗೆ ಏನು ವಿಷಯ ಗೊತ್ತಿರಬೇಕು, ಪೊಲೀಸ್ ರಕ್ಷಣಾ ಇಲಾಖೆ ವಿಚಾರಣೆಗೆ ಒಳಪಡಿಸಬೇಕು, ಇದನ್ನು ಪೊಲೀಸ್ ಇಲಾಖೆ ಲಘುವಾಗಿ ಕಾಣಬಾರದು ಅಂತ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಆರ್ ಜ್ಞಾನೇಂದ್ರ ಹೇಳಿದ್ರು. ರಾಜ್ಯ ಸರ್ಕಾರ ಇವ್ರನ್ನ ಬಿಕೆ ಹರಿಪ್ರಸಾದ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಅವರು ಇನ್ಫಾರ್ಮೇಷನ್ ತಗೊಳ್ಬೇಕು, ಅದನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕು. ರಾಜ್ಯದಲ್ಲಿ ಯಾವುದೇ ಶಾಂತಿ ಕದಡುವುದಕ್ಕೆ ಬಿಡುವುದಿಲ್ಲ ಅಂತ ಬೆಂಗಳೂರಲ್ಲಿ ಹರಿಪ್ರಸಾದ್ ಹೇಳಿಕೆಗೆ ಡಿಸಿಎಂ ಪ್ರತಿಕ್ರಿಯಿಸಿದರು. ಯಾವುದೇ ಕುತಂತ್ರ ಮಾಡುವುದಕ್ಕೆ ಅವಕಾಶ ಕೊಡಲ್ಲ, ಕರ್ನಾಟಕದಲ್ಲಿ ಯಾವುದಕ್ಕೂ ಅವಕಾಶ ಕೊಡುವುದಿಲ್ಲ, ರಾಜ್ಯದ ಗೌರವ ಉಳಿಸಲು ಏನ್ ಬೇಕೋ ಮಾಡ್ತೇವೆ. ಬಿಕೆ ಹರಿಪ್ರಸಾದ್ಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡುವುದಿಲ್ಲ. ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸಲಿಕ್ಕೆ ಏನೆಲ್ಲ ಬೇಕೋ ನಾವು ಮಾಡ್ತೀವಿ. ಯಾರೇ ಕುತಂತ್ರ ನಡೆದರೂ ಕೂಡ ನಾವು ಅವಕಾಶ ಕೊಡುವುದಿಲ್ಲ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವೈಯಕ್ತಿಕ ಹೇಳಿಕೆ, ಅವರ ಹೇಳಿಕೆ ಬಗ್ಗೆ ಗೃಹ ಇಲಾಖೆಗೆ ಅಧಿಕೃತ ಮಾಹಿತಿ ಇಲ್ಲ ಅಂತ ಕೋಲಾರದಲ್ಲಿ ಸಚಿವ ಪರಮೇಶ್ವರ್ ಹೇಳಿದ್ರು. ಆದರೆ ಹರಿಪ್ರಸಾದ್ ಸಲಹೆಯನ್ನ ಸ್ವೀಕರಿಸಿ ಪರಿಶೀಲನೆ ಮಾಡ್ತೇವೆ. ಶ್ರೀರಾಮ ಮಂದಿರ ಉದ್ಘಾಟನೆ ರಾಜಕೀಯ ಕಾರ್ಯಕ್ರಮ ಆಗಬಾರದು,
ಇನ್ನು ಶ್ರೀರಾಮ ಎಲ್ಲರಿಗೂ ಸೇರಿದವನು, ರಾಜಕೀಯ ಬೆರೆಸುವುದು ಬೇಡ ಅಂತ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ನಮ್ಮ ಇಲಾಖೆಯ ಮಾಹಿತಿಯಲ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ. ಅವರಿಗೇನಾದರೂ ಮಾಹಿತಿ ಇರ್ಬೋದು, ಅವ್ರು ಹೇಳಿದ್ದಾರೆ. ಅದು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ, ಯಾವ ಮಾಹಿತಿಯನ್ನು ಆಧರಿಸಿಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ. ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವುದು ಮಾಹಿತಿ. ಯಾವುದೇ ಹತ್ಯಾಕಾಂಡದಂತಹ ಘಟನೆಗೆ ಅವಕಾಶ ಕೊಡಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದರು. ಬಿಕೆ ಹರಿಪ್ರಸಾದ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಅವರ ವೈಯಕ್ತಿಕ ಹೇಳಿಕೆ, ನಮ್ಮ ಸರ್ಕಾರ ಯಾವುದೇ ದುಷ್ಕೃತ್ಯ ನಡೆಸಲು ಬಿಡಲ್ಲ. ನಮ್ಮ ಸರ್ಕಾರ ಎಲ್ಲ ನಿಟ್ಟಿನಲ್ಲೂ ಕ್ರಮ ಕೈಗೊಳ್ಳುತ್ತೆ. ನಮಗೆ ರಾಮನೂ ಬೇಕು ಅಲ್ಲಾನೂ ಬೇಕು ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಅದು ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಹಾಗೆ ಹೇಳಿದರೆ ಅದು ಬಹುಶಃ ಅದು ಅವ್ರ ವೈಯಕ್ತಿಕವಾದಂಥ ಹೇಳಿಕೆ. ನಮ್ಮ ಸರ್ಕಾರದಲ್ಲಿದ್ದವರು ನಾವು, ಈಗ ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ.